ಬೆಳಗಾವಿ ಜಿಲ್ಲೆಯ ಮಸಗುಪ್ಪಿ ಗ್ರಾಮಕ್ಕೆ ಜಲ ದಿಗ್ಬಂಧನ ಏರ್ಪಟ್ಟಿದೆ. ಜಲಪಾಶಕ್ಕೆ ಮಸಗುಪ್ಪಿ ಗ್ರಾಮವೇ ಖಾಲಿ ಆಗಿಬಿಟ್ಟಿದೆ. ಶಿವನ ಭಜನೆಯನ್ನ ಮಾಡ್ತಾ ಗ್ರಾಮವನ್ನ ವೃದ್ಧೆ ತೊರೆದಿದ್ದಾರೆ. ತಲೆ ಮೇಲೆ ಹಾಸಿಗೆ ದಿಂಬು ಹೊತ್ತು ಕಾಳಜಿ ಕೇಂದ್ರಕ್ಕೆ ವೃದ್ಧೆ ಶಿಫ್ಟ್ ಆಗಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಅಗತ್ಯ ವಸ್ತುಗಳ ಜೊತೆ ಜನ ಗ್ರಾಮ ತೊರೆತಾ ಇದ್ದಾರೆ. ಮನೆಗೆ ತೆರಳಿ ಗ್ರಾಮ ಖಾಲಿ ಮಾಡಿಸಿದ್ದಾರೆ ಪೊಲೀಸರು. ಯಾಕಂದ್ರೆ ಹೆಚ್ಚು ನೀರು ಬರಬಹುದು. ಪ್ರವಾಹದಲ್ಲಿ ಆಲ್ರೆಡಿ ಇದ್ದೀರಾ, ಇನ್ನಷ್ಟು ನೀರು ಜಾಸ್ತಿ ಆದರೆ ಸಂಕಷ್ಟ ಎದುರಾಗಬಹುದು, ಯಾರಾದರೂ ನೀರಲ್ಲಿ ಕೊಚ್ಕೊಂಡು ಹೋಗಬಹುದು, ಸಂಪರ್ಕ ಕಡಿತ ಆಗಬಹುದು ಅಂತ ಹೇಳಿ ಇಡೀ ಗ್ರಾಮವನ್ನೇ ಪೊಲೀಸರು ಖಾಲಿ ಮಾಡಿಸ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಾ. ತಮಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಹಿಡಿದು ತಾವು ಸಾಕಿರುವಂತಹ ಕೋಳಿ ಹುಂಜಗಳನ್ನು ಹಿಡಿದು ದನಕರುಗಳ ಜೊತೆ ಆ ಗ್ರಾಮವನ್ನು ಗ್ರಾಮಸ್ಥರು ತೊರಿತಾ ಇದ್ದಾರೆ. ಇಡೀ ಗ್ರಾಮಕ್ಕೆ ಜಲ ದಿಗ್ಬಂಧನ ಏರ್ಪಟ್ಟಿದೆ. ತಾವು ಸಾಕಿರುವ ದನ ಕರುಗಳ ಜೊತೆ ಗ್ರಾಮವನ್ನ ಖಾಲಿ ಮಾಡ್ತಾ ಇದ್ದಾರೆ ಜನ. ಸೊ ಆ ಗ್ರಾಮದ ಜನರ ಪರಿಸ್ಥಿತಿ ಹೇಗಿದೆ, ಅವರ ಅಳಲೇನು, ಈ ಬಗ್ಗೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡ್ಕೊಂಬರೋಣ. ಮಸಗುಪ್ಪಿ ಗ್ರಾಮಕ್ಕೆ ಘಟಪ್ರಭಾ ನದಿ ನೀರು ಜಲ ದಿಗ್ಬಂಧನವನ್ನ ವಿಧಿಸಿರುವಂಥದ್ದು. ಇಲ್ಲಿರ್ತಕ್ಕಂಥ ಜನ ಅಕ್ಷರಶಃ ಏನಂತಂದರೆ ಗಾಬರಿಗೊಳಗಾಗಿದ್ದಾರೆ. ಯಾಕಂತಂದರೆ ಇನ್ನೊಂದು ಗಂಟೆಯಲ್ಲಿ ಇಡೀ ಏನು ಮಸಗುಪ್ಪಿ ಗ್ರಾಮ ಏನಿದೆ, ಮಸಗುಪ್ಪಿ ಗ್ರಾಮ ನಡುಗಡ್ಡೆ ಆಗುತ್ತೆ. ಯಾಕಂತಂದರೆ ಈಗ ಬರಲಿಕ್ಕೆ ಉಳಿದಿರೋದು ಒಂದೇ ಜಾಗ, ಇದು ಸಹ ಏನಂತಂದರೆ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಹಾಗಾಗಿ ಗಡಿಬಿಡಿಯಲ್ಲಿ ಏನಂತಂದರೆ ಜನರು ಮನೆಗಳನ್ನು ಖಾಲಿ ಮಾಡಿಕೊಂಡು ಏನಂತಂದರೆ ತಮ್ಮ ಏನು ತಾತ್ಕಾಲಿಕ ಏನು ಕಾಳಜಿ ಕೇಂದ್ರಗಳೇನಿವೆ ಆ ಕಾಳಜಿ ಕೇಂದ್ರಕ್ಕೆ ತೆರಳತಕ್ಕಂಥ ತಯಾರಿಯಲ್ಲಿದ್ದಾರೆ. ಪ್ರಮುಖವಾಗಿ ನಾನು ತೋರಿಸ್ತಾ ಇದ್ದೀನಿ, ಆ ಟ್ರಾಕ್ಟರ್ನಲ್ಲಿ ತಮ್ಮ ಅಗತ್ಯ ವಸ್ತುಗಳನ್ನು ತುಂಬಿಕೊಂಡು ಅವರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಏನಂತಂದರೆ ಕಾಳಜಿ ಕೇಂದ್ರಕ್ಕೆ ತೆರಳಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಬನ್ನಿ ನನ್ನ ಜೊತೆ ಮಾತಾಡಲಿಕ್ಕೆ ಇಲ್ಲಿ ಮಹಿಳೆಯರಿದ್ದಾರೆ. ಅಮ್ಮ, ಈಗ ಎಲ್ಲಿ ಹೊರಟಿದ್ದೀರಿ ತಾವು? ಎಲ್ಲಿ ಇರಾಕೆ ವ್ಯವಸ್ಥೆ ಕೊಡ್ತಾರ, ಸಾಲಿಗೆ ಹೋಗ್ತಾವ್ರಿ. ಸಾಲಿಗೆ ರೀ. ಅಮ್ಮ, ಪ್ರತಿ ಬಾರಿ ಹಿಂಗಾಗ್ತಾ ಇದ್ದಾರೆ? ಪ್ರತಿ ವರ್ಷ ಹಿಂಗ ಆಗ್ತದ. ಈಗ ಏನೇನೆಲ್ಲ ಕಟ್ಕೊಂಡು ಹೊಂಟಿದ್ದೀರಿ ಜೊತೆಗೆ? ಉಡಾಕ ಬಟ್ಟೆ ಏನು ಬೇಕಾಗ್ತಾವ ಅಷ್ಟು ತಗೋತೇವ್ರಿ. ಮತ್ತು ಸರ್ಕಾರ ಏನು ಸಹಾಯ ಮಾಡ್ತೈತೆ ನೋಡೋದ್ರಿ. ಅಮ್ಮ, ಪ್ರತಿ ಬಾರಿ ಹಿಂಗಾಗತ್ತ? ವರ್ಷ ಎಲ್ಲ ಹಿಂಗ ರೀ, ವರ್ಷ ಎಲ್ಲ ಹಿಂಗ ರೀ. ವರ್ಷಕ್ಕೊಮ್ಮೆ ಹೋಗುದ್ರಿ, ಗಂಟೆ ಕಟ್ಕೊಂಡು ಹೋಗೇ ಬಿಡಿದ್ರು ವರ್ಷಕ್ಕೊಮ್ಮೆ ರೀ. ಏನು ಇಲ್ರಿ, ಏನು ಮಾಡಿದ್ರಿ? ಎಷ್ಟೊತ್ತಿಗೆ ನೀರು ಬಂತಮ್ಮ? ಇದು ಅಂದ್ರೆ ಬರತೈತ್ರಿ, ರಾತ್ರಿ ಅಂದ್ರೆ ಬರ. ಈಗ ಏನೇನು ಯಾರ್ಯಾರು ನಿಮ್ಮ ಮನ್ಯಾಗ ಎಷ್ಟು ಮಂದಿ ಇದಾರ ಎಲ್ಲ ಈಗ ಏನೇನು ಸಾಮಗ್ರಿ ತೊಗೊಂಡು ಹೋಗ್ತಾ ಇದ್ರಿ? ಏನು ಸಾಮಾನ್ರಿ ಹೊಳಿಗೆ ಹೋಗ್ರಿ, ಇರ್ತಾರ್ರಿ, ಅವನ್ನ ತೊಗೊಂಡು ಹೋಗೋದೈತ್ರಲ್ಲ. ನಾವು ಏನು ಮಾಡೋದೈತ್ರಿ? ವರ್ಷ ಈ ನಮ್ನಿ ಆಗೋದನರಿ. ವರ್ಷ ನಮ್ಮ ಮನೆಗಳು ಬೀಳೋದ್ರಿ, ಮನೆಗಳು ಹಾಕಂಗಿಲ್ಲ ರೀ, ತೆಗಿನ ನಿಲ್ತವ್ರಿ. ಏನು ಆಗೋದೈತ್ರಿ ನಮಗೆ? ಗೋರ್ಮೆಂಟ್ ಸಹಾಯ ಮಾಡ್ರು, ದೊಡ್ಡ ತಿಂತಾರೆ. ರಗಡ್ರಿ ಏನು ಮಾಡ್ಯಾರ ನಮ್ಮ ಊರಿಗೆ? ಏನು ಮಾಡಿಲ್ರಿ ಅವ್ರ. ಬಡಬಾರಿ ಲುಕ್ಸಾನ್ ಅದಾರ, ಏನು ಕೊಡ್ತಾರ ಅವ್ರು? ಏನೋ ಪರಿಹಾರ ಕೊಡುವಾರ ನಮಗ್ರಿ. ಹಾಂ ರೀ, ಈಗ ಮನೆಗಳು ಬೀಳಾಕಾಗಿ ಅವ್ರು ಏನು ಮಾಡೋದೈತ್ರಿ? ನಾವು ಏನಾರು ಅಂದ್ರೆ ಪರಿವಾರ ಮಾಡ್ಬೇಕ್ರೇ. ದೊಡ್ಡ ತಗೊಂಡು 4 ಮನಿ ಹಾಕೊಂಡು ದೊಡ್ಡಾರಾಗ್ಯಾರ್ರಿ ಊರಿಗೀಗ. ವರ್ಷ ಈ ನಮ್ನಿ ನಾವು ಬಡ್ರು ಹೆಂಗೆ ಬದುಕ್ಬೇಕು ಹೇಳ್ರಿ ನೋಡ್ರಿ. ಜೀವನಾರು ಹೆಂಗೆ ಮಾಡಿದ್ರಿ ನಾವು? ಮತ್ತೆ ಈ ಕಡೆ ನಾವು ಲುಕ್ಸಾನ್ ಅದಾರ, ಏನು ಮಾಡ್ಬೇಕು ಹೇಳ್ರಿ ನೋಡ್ರಿ. ಮತ್ತೆ ಎಷ್ಟು ತೆಗಿನಾಕದ್ರಿ ನಾವ್ರಿ? ಈಗ ಯಾವಾಗಿನಿಂದ ಈ ಸಮಸ್ಯೆ ಆಗ್ತಾ ಇದೆ? ಈಗ ನಿಮ್ಮ ಮನೆ ಎಲ್ಲಿದೆ? ಎಷ್ಟು ಜನ ಈಗ ಹೊರಗಡೆ ಹೊಂಟಿದ್ರಿ? ನಾವು ಎಲ್ಲ ಮೇಲೆ ಹೊಂಟಿದ್ರಿ. ಎಷ್ಟು ಮಂದಿ ಇದ್ರಿ? ನಾವು 40 ಜನ ಆಗದ್ರಿ. ಎಲ್ಲರೂ ಹೊಂಟೋದ್ರಿ. ವರ್ಷ ಹಿಂಗೆ ಆಗೋದ್ರಿ. ಹೆಂಗೆ ಮಾಡೋದ್ರಿ? ಹಿಂಗಂತ್ರಿ ಲುಕ್ಸಾನ್ ಆಗತೈತ್ರಿ. ಈಗ ಶಾಶ್ವತವಾಗಿ ಏನಾದರೂ ಪರಿಹಾರ ಮಾಡುವಂಥ ಕೆಲಸ ಆಗೈತಿ? ಅಧಿಕಾರಿಗಳು ಬಂದಿದ್ರ? ಯಾರು ಬಂದಿಲ್ರಿ, ಯಾರು ಕೊಟ್ಟಿಲ್ರಿ, ಏನು ಮಾಡಿಲ್ರಿ ಅವ್ರ. ಹಿಂಗಾಗಿರಿ ಕೊಟ್ರು ಏನು ಮಾಡ್ತಾರ್ರಿ? ಈ ಲುಕ್ಸಾನ್ ಅದಾರ ಇವ್ರು ಡಬ್ಬಗಳದು ಚಲೋ ಅದಾರ, ಅವ್ರು ತೊಗೊಂಡು ಹೋಗ್ತಾರ್ರಿ. ಹಿಂಗೆ ಐತ್ರಿ. ಹಿಂಗೆ ಆದದ್ರಿ ಈ ಲುಕ್ಸಾನ ನಮ್ದು ಆಗೋದು ರೀ.
ಅವ್ರು ಲಾಭ ಮಾಡ್ಕೊಂಡು ಹೊಂಟಾರೆ. ಅಂತಂದ್ರೆ ಕಾಳಜಿ ಕೇಂದ್ರವನ್ನ ಸೇರ್ಕೊಳ್ಬೇಕು ಅನ್ನೋ ತವಕದಲ್ಲಿ ಎಲ್ಲರೂ ಸಹ ಹೊರಗಡೆ ಹೊರಟಿರ್ತಕ್ಕಂಥ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.